ಇವತ್ತು ನಾವು ಅನ್ಕಂತ ನುಗ್ಗಿಕಾಯಿ ಸಾರು ಮಾಡುವ ಹೆಂಗಿರುತ್ತೆ ನೋಡುವ ಅಂತ. ಎಂತಕ್ಕಂದರೆ ಸುಮಾರು ಟೈಮ್ ಆಯ್ತು ನುಗ್ಗಿಕಾಯಿ ಸಾರು ತಿಂದೆ. ಮೊನ್ನೆ ಅಮ್ಮೇನೋ ಸಂತಿಗೆ ಹೋಳಂಬ್ರು, ಅಲ್ಲಿ ನುಗ್ಗಿಕಾಯಿ ಕಂಡು ತಗೊಬಂದ್ಲು. ಸೊ ಅದಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನಾನು ಮಾಡೋಕ್ಕೆ ಹೋಗಿಲ್ಲ, ಅಮ್ಮ ಮಾಡ್ತಿದ್ದೇಳೆ. ಎಂತಕ್ಕಂದರೆ ನಾನು ಮಾಡ್ರೆ ಮತ್ತು ನಮಗೊಂದು ಕ್ಯಾಮ್ರಾಮ್ಯಾನ್ ಬೇಕಲ್ಲ, ಅದೇ ಅಲ್ವಾ ಪ್ರಾಬ್ಲಮ್. ಅದಕ್ಕೆ ಅಮ್ಮ ಮಾಡ್ಕಂಡು ಮಾಡ್ತಿದ್ದೇಳು. ಅದಕ್ಕೆ ಅಮ್ಮ ಆ ಸಿಪ್ಪೆ ಎಲ್ಲ ತೆಗ್ದು ಕಟ್ ಮಾಡೋಕ್ಕೆಲ್ಲ ಸುಮಾರು ಟೈಮ್ ತಗೊಂತೋಯ್. ಎಂತಕ್ಕಂದರೆ ಅದೊಂಥರ ಗಟ್ಟಿದಿತ್ತಪ್ಪ, ಹಾಗೆ ಸಿಪ್ಪೆ ತೆಗ್ದು ಸುಮಾರು ಹೊತ್ತಾಯ್ತು ಅದಕ್ಕೆ. ಆಮೇಲೆ ಹಂಗೆ ಕಟ್ ಮಾಡ್ಕಲ್ಲ ಆಗೂರ ಸಾರಿಗೆ ಹೆಂಗೆ ಬೇಕು ಹಂಗೆ ಹೋಳು ಕಟ್ ಮಾಡುವ ಅಂದ್ಕೊಂಡು ಕಟ್ ಮಾಡೋಕೆ ಶುರು ಮಾಡ್ಲಮ್ಮ. ನೋಡಿ, ಕಟ್ ಮಾಡ್ರು ಅದು ಮುಗೋದಿಲ್ಲ ಸಿಪ್ಪೆ ತೆಗೋದು, ಆ ಥರ ಐತೆ ಕತೆ. ಇದು ಯಾರಿಗೆ ಬೇಕು ಮಾರ್ರೆ, ಸುಮ್ಮನೆ ಕಟ್ ಮಾಡ್ದ್ವ ಸಾರು ಮಾಡ್ದ್ವ ಹಂಗಿಲ್ಲ. ಸಿಪ್ಪೆ ತೆಗೋದಂಬ್ರೆ ಅಯ್ಯೋ ಒಂದೊಂದಲ್ಲ ರಾಮಾಯಣ. ಆಮೇಲೆ ನೋಡಿ ಕಟ್ ಮಾಡಿ ಇಂತಿಷ್ಟು ಪೀಸ್ ಈ ಥರ ನಿಮ್ಗೆ ಸಾರಿಗೆ ಹೆಂಗೆ ಬೇಕು ದಡಿ ನಿಮಗೆ ಇದಾಗಿ ಅಗಿಬೇಕಲ್ವ ನೀವು, ಅದಕ್ಕೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಂಡು ಸಾರಿಗೆ ಪೀಸ್ ಕಟ್ ಮಾಡ್ಕೊಳಿ ಫಸ್ಟೇ. ಸೊ ಇದು ತೆಗೆದು ಆತ ಅಂತ ಬೆಳಗಾತ ಅಂತ ಗೊತ್ತಿಲ್ಲ ನನಗೆ. ಸಿಪ್ಪಿ ಕಾಣಿ ಒಂದು ರಾಶಿ ಆಯ್ತು ಅಂತ. ಅದೇ ನಿಮ್ಮ ಮನೆಗೆ ದನ ಅಂತ ಇದ್ರೆ ಅಂದರೆ ಅದಕ್ಕೆ ಕೊಡಿನಿ, ಇಲ್ಲ ಅಂದರೆ ಎಂತ ಮಾಡ್ಕರಿಲ್ಲ, ಕಸದ ಬುಟ್ಟಿಗೆ ಹಾಕತ್ತ. ಆಯ್ತು ಅಂತೂ ಆಲ್ಮೋಸ್ಟ್ ಫಿನಿಶ್ ಬಂತ ಅಂತ ಮುಗೀತು ಅಂತೂ ಫೈನಲಿ. ಇನ್ನು ಇದನ್ನು ತೆಗೆದೆಲ್ಲ ಬಿಸಾಕೋದಷ್ಟೆ ಕತೆ. ಆಮೇಲೆ ಕಟ್ ಮಾಡೋದು ನುಗ್ಗಿಕಾಯಿನ ಒಂದು ಪಾತ್ರಕ್ಕೆ ಹಾಯ್ಕೊಂಡು ಇಡೋದು. ಒಲೆ ಮೇಲೆ ಅಡುಗೆ ಮಾಡಿದ್ರೆ ಟೇಸ್ಟ್ ಅಡುಗೆ ಆವತ್ತು ಹಂಗೆ. ಯಾಕಂದರೆ ಮೊದಲಿಂದ ಅಳತೆ ನಾವು ಸಣ್ಣಿಂದ ಕೇಳ್ಕೊ ಬಂದದ್ದು ಅದೇ ಅಡುಗೆ. ಈ ಗ್ಯಾಸ್ ಮೇಲೆಲ್ಲ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡಿದ್ರೆ ಟೇಸ್ಟ್ ಅಂದ್ಕೊಂಡು, ಸೊ ಅದಕ್ಕೆ ನಾವು ಅದ್ರ ಮೇಲೆ ಮಾಡೋ ಅಂದ್ಕೊಂಡು ಪಾತ್ರೆ ಇಟ್ಟಾದ್ಮೇಲೆ ಒಣಮೆಣ್ಸು ಹಾಕ್ತು. ಒಣಮೆಣ್ಸು ಆದಮೇಲೆ ಸ್ವಲ್ಪ ಬಿಸಿಗೆ ಇದಾಯ್ಕಲ್ಲ, ಅದನ್ನು ಸ್ವಲ್ಪ ಹೊರೋದು ಒಣಮೆಣ್ಸು ಹಾಕಿ. ಅದಾದಮೇಲೆ ಎಂತ ಮಾಡೋದಂದರೆ ನೆಕ್ಸ್ಟ್ ಎಂತ ಹಾಕಕ್ಕೆ ಕೊತ್ತಂಬರಿ ಕಾಳು ಕೊತ್ತಂಬರಿ ಕಾಳು ಹಾಕ್ರಮೇಲೆ ಮತ್ತೆ ಹಂಗೆ ತಿರ್ಸೋದು ಸೌಂಡ್ ತಗೊಂಡು. ಅದು ಸ್ವಲ್ಪ ಬಿಸಿ ಆಗಿರಕ್ಕಲ್ಲ, ಅದಾದಮೇಲೆ ಮೆಂತ್ಯ ಕಾಳು ಹಾಕೋದು. ಮೆಂತ್ಯ ಕಾಳು ಹಾಕಿ ಅದಾದಮೇಲೆ ಮತ್ತೆ ಉದ್ದಿನ ಕಾಳು ಹಾಕಿ ತಿರ್ಸೋದು. ಎಲ್ಲ ಹಾಕಿ ಆದಮೇಲೆ ಒಂದು ರೌಂಡ್ ತಿರ್ಸೋದು ಎಲ್ಲ. ಅಷ್ಟೊತ್ತಿಗೆ ಅದೊಂದು ಬಿಸಿ ತಾಗಿ ಚಂದ ಬಿಸಿ ಶಾಖ ಬತ್ತದ ಕಾಣಿ. ಅಷ್ಟೊತ್ತಿಗೆ ಅದು ಆಯ್ತು ಅನ್ಕೊಂಡು ಬೆಂಕಿ ಕಾಣಿ ಹೆಂಗೆ ಉರಿತಿತ್ತು, ದಗ 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 ಅನ್ಕೊಂಡು ಅಕ್ಕಿ ಹಾಕಕ್ಕೆ. ಎಂತಕ್ಕಂದರೆ ಸ್ವಲ್ಪ ಅದು ಸಾರು ಅಂಟು ಬರ್ಕಂದ್ರೆ ಅಕ್ಕಿ ಹಾಕ್ರೆ ಸ್ವಲ್ಪ ಲೈಕ್ ಅಂಟು ಬತ್ತು. ಅದಕ್ಕೆ ಅಕ್ಕಿ ಹಾಕಿ ಅದನ್ನು ಸ್ವಲ್ಪ ತಿರ್ಸಿ, ಅಕ್ಕಿ ಸ್ವಲ್ಪ ಬ್ರೌನ್ ಬರೋವರೆಗೂ ತಿರ್ಸಕ್ಕೆ. ಈ ಥರ ಕಲರ್ ಬಂದ್ರ ಮೇಲೆ ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟ್ ಎಂತ ಮಾಡೋದಂದರೆ ಸಾರಿಗೆ ಮಸಾಲ ರೆಡಿ ಮಾಡ್ಕಲ್ಲ. ಈಗ ಮಸಾಲ ರೆಡಿ ಮಾಡೋ ಟೈಮ್. ಅದಕ್ಕೆ ಮಿಕ್ಸಿಗೆ ನಾವು ಆಲ್ರೆಡಿ ತೆಂಗಿನಕಾಯಿನ ಹೆರ್ದಿಟ್ಕೊಂಡಿದ್ದಾಯ್ತು. ಅದಕ್ಕೆ ಒಣಮೆಣಸು, ಕೊತ್ತಂಬರಿ ಕಾಳು, ಮೆಂತ್ಯ ಎಲ್ಲ ನಾವೇನೇನೆಲ್ಲ ಹುರಿದಿತ್ತಲ್ಲ ಅದನ್ನು ಹಾಕಿ ಮಸಾಲ ರೆಡಿ ಮಾಡೋದು. ಮಸಾಲ ರೆಡಿ ಆಯ್ತು ಕಾಣಿ. ಈ ಥರ ನುಣ್ಣಗೆ ಬರಬೇಕು. ಎಷ್ಟಾಗ್ತಷ್ಟು ನುಣ್ಣಗೆ ಬಂದರೆ, ಸ್ಮೂತಾಗಿ ಬಂದರೆ ಸಾರು ಸ್ವಲ್ಪ ಲೈಕ್ ಗೊತ್ತಾಯ್ತಾ ಕಾಣಿ. ನಾ ಮುಟ್ಟಿ ತೋರಿಸ್ತೆ ಕಾಣಿ, ಹಿಂಗೆ ನುಣ್ಣಗೆ ಬರ್ಕು ಆಯ್ತಾ. ಈಗ ಸಾರು ಮಾಡೋ ಟೈಮ್. ಈಗ ಮತ್ತೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ 2 ಸ್ಪೂನ್ ಆಪಷ್ಟು ಎಣ್ಣೆ ಹಾಕಿ ಆದಮೇಲೆ ಉದ್ದಿನ ಕಾಳು ಹಾಕೋದು. ಉದ್ದಿನ ಕಾಳು ಹಾಕಿ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕೋದು. ಹಾಗೆ ಸ್ವಲ್ಪ ತಿರ್ಸೋದು ಎಲ್ಲ ಹಾಕಿ ಆದಮೇಲೆ. ಅದಾದಮೇಲೆ ಈರುಳ್ಳಿ ಹಾಕೋದು. ಈರುಳ್ಳಿ ಹಾಕಿ ಮತ್ತು ಸ್ವಲ್ಪ ತಿರ್ಸೋದು. ನೋಡಿ, ಇಷ್ಟು ಬ್ರೌನ್ ಬಂದ ಮೇಲೆ ನಾವು ಮಸಾಲ ಮಾಡಿರುತ್ತಲ್ಲ ಆ ಮಸಾಲಾನ ಹಾಕೋದು. ಈಗ ಹಾಕಿ ಆದಮೇಲೆ ಒಂದು ರೌಂಡ್ ತಿರ್ಸ್ಕತ್ತು. ಎಲ್ಲ ಹಿಡಿಕಲ್ಲ, ನಾವು ಒಗ್ಗರಣೆ ಮಾಡಿತ್ತಲ್ಲ ಅದೆಲ್ಲ ಸೊ ಅದಕ್ಕೆ ಒಂದು ರೌಂಡ್ ತಿರ್ಸಿ ಆಮೇಲೆ ಕಟ್ ಮಾಡ್ಕೊಂಡು ಇಟ್ಟಿರೋದು ನುಗ್ಗಿಕಾಯಿನ ಹಾಕಿ ಒಂದು ರೌಂಡ್ ತಿರ್ಸೋದು. ಮಸಾಲ ಎಲ್ಲ ನುಗ್ಗಿಕಾಯಿ ಹಿಡೋ ಥರ. ಆಮೇಲೆ ಮಸಾಲ ಹಾಕಿದ ಪಾತ್ರಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕಿ ಒಂದು ರೌಂಡ್ ತಿರ್ಸ್ಕೊಂಡು ಒಂದು ಸ್ವಲ್ಪ ಕುದಿ ಬರಬೇಕದು. ಎಲ್ಲ ಪ್ರೊಸೆಸ್ಗೂ ಮುಂಚೆ ಟೊಮೆಟೊ ಮತ್ತು ಬ್ಯಾಳಿನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಬೇಯಿಸಿಟ್ಕೊಂಡಿರ್ಕ.
ಈ ಪಾರ್ಟ್ನ ನಾವು ಸ್ಟಾರ್ಟಿಂಗಲ್ಲಿ ಮಿಸ್ ಮಾಡಿತ್ತು ಎಂತಕ್ಕಂದ್ರೆ ಅಷ್ಟೊತ್ತಿಗೆ ನಾನು ಅಲ್ಲಿ ಅವೈಲೇಬಲ್ ಇರಲಿಲ್ಲ. ಸೊ ನೆಕ್ಸ್ಟ್ ಎಲ್ಲ ಹಾಕಿ ಆದಮೇಲೆ ತಿರ್ಸಿ ಬೆಂಕಿನ ಸ್ವಲ್ಪ ಜಾಸ್ತಿ ಒಟ್ಟುದು. ಅದು ಕುದಿ ಬರ್ಕಲ್ಲ, ಎಲ್ಲ ಆಲ್ಮೋಸ್ಟ್ ಫಿನಿಶ್ ಆಯ್ತು. ಈಗ ಇನ್ನು ಬೆಂಕಿ ಒಟ್ಟು ಆಮೇಲೆ ಫುಲ್ ಕುದಿ ಬಂದ್ರ ಮೇಲೆ ಸಾರು ಆಯ್ತು ಅನ್ಕೊಂಡು ಅದು ಮತ್ತು ನುಗ್ಗಿಕಾಯಿ ಬೇಕಲ್ಲ, ಆ ಬೆಂದದ್ದು ಗೊತ್ತಾಯ್ಕಲ್ಲ ಮತ್ತೆ. ಸೊ ಅದು ಬೆಂದದ್ದು ಗೊತ್ತಾಪ್ ತನಕನೂ ಬೆಂದ್ರ ಮೇಲೆ ಸಾರದಂಗಲ್ದ ಅಲ್ಲಿಗೆ ಆಯ್ತು ಕತಿ ಅಂತ. ಕಾಣಿ ಬೆಂಕಿ ಕಾಣಿ ಧಗ ಅಂತ ಉರಿತಿತ್ತು. ಅಂಥ ಬೆಂಕಿಗೆ ನಾವು ಇಂಥ ಬೇಸಿಗೆಗೆ ಅಡುಗೆ ಮಾಡ್ತಿತ್ತಂದರೆ ನಮ್ಮಷ್ಟು ಗ್ರೇಟ್ ಯಾರಿತ್ತಾ. ಹಾಗೆ ಮಧ್ಯೆ ಒಂದು ಉಪ್ಪು ಹಾಕ್ಳು ಕಾಣಿ ಅಮ್ಮ ಗ್ಯಾಪಲ್ಲಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋದು. ಇದು ಸ್ವಲ್ಪ ಸಿಹಿ ಹತ್ತು ಬೆಲ್ಲ ಹಾಕು ಕಡ್ಡಿಲ್ಲ ಅಂಬಂಗಿದ್ರೆ ಹಾಯ್ಕಣಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಲಕ್ಕೆ. ಇದನ್ನು ಖಾರ ಜಾಸ್ತಿ ಬೇಕಂಬರಿಗೆ ಬೆಲ್ಲ ಸ್ಕಿಪ್ ಮಾಡ್ಲಕ್ಕೆ. ಕುದಕ್ಕೆ ಸ್ಟಾರ್ಟ್ ಆಯ್ತು ಕಾಣಿ. ಸೊ ಹಿಂಗೆ ಆತಿತ್ತಂದ್ರೆ ಆಲ್ಮೋಸ್ಟ್ ಬೇಯಕ್ಕೆ ಸ್ಟಾರ್ಟ್ ಆಯ್ತು ಅನ್ಕೊಂಡು ನುಗ್ಗಿಕಾಯಿ. ಇನ್ನು ಬೆಂದ್ರ ಮೇಲೆ ಸಾರು ಆಯ್ತು ಅನ್ಕೊಂಡು ಕಾಣಿ. ಈ ಥರ ಕೊಚೆ ಕುದ್ರೆ ಸಾರು ಆಲ್ಮೋಸ್ಟ್ ಮುಗೀತು ಅನ್ಕೊಂಡೆ. ಈಗ ಬೆಂದಿತ್ತು ನುಗ್ಗಿಕಾಯಿ, ಸಾರು ಆಯ್ತು ರೆಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.